ನಿನ್ನಂಥ ಮಗನನ್ನು ಹೆತ್ತು ನನ್ನ ಕಣ್ಣಲ್ಲಿ ನನ್ನನ್ನು ನಾನು ನೋಡಲು ಇಷ್ಟಪಡುವುದಿಲ್ಲ. ನೀನು ಹುಟ್ಟಿದ ಕಾರಣ ಮಾಡಿದ ಪಾಪದಿಂದಾಗಿ ಇಂದು ನಾವು ಈ ದಿನಗಳನ್ನು ನೋಡಬೇಕಾಗಿದೆ. ಒಂದು ವೇಳೆ ನೀನು ಆಗಲೇ ಸತ್ತಿದ್ದರೆ ಇಂದು ನಾವು ಈ ದಿನವನ್ನು ನೋಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಅಂತ ಹೇಳುತ್ತಾಳೆ. ಸುರೇಶ್ ತನ್ನ ತಾಯಿಯ ಮಾತುಗಳನ್ನು ಕೇಳಿ ಕೋಪದಿಂದ ಕಾರನ್ನು ಸ್ಟಾರ್ಟ್ ಮಾಡಿ ಮನೆಗೆ ಹೋದನು. ಆದರೆ ಸುರೇಶನ ತಂದೆ ತಾಯಿ ಇನ್ನು ವೃದ್ಧಾಶ್ರಮದಲ್ಲಿ ಇರಲು ಪ್ರಾರಂಭಿಸಿದರು. ವೀಕ್ಷಕರೇ, ಅವರು ಪ್ರತಿದಿನ ರಾತ್ರಿ ಅಳುತ್ತಿದ್ದರು. ಪ್ರತಿದಿನ ತಮ್ಮ ಮಗ, ಮನೆ ಮತ್ತು ಗ್ರಾಮವನ್ನು ನೆನಪಿಸಿಕೊಳ್ಳುತ್ತಿದ್ದರು. ಆದರೆ ಏನು ಮಾಡುತ್ತಾರೆ? ಅದು ಅವರ ದುರಾದೃಷ್ಟ. ಇಲ್ಲಿ ಸುರೇಶ್ ಮತ್ತು ಅವನ ಹೆಂಡತಿ ಇಬ್ಬರು ಗ್ರಾಮದಲ್ಲಿ ಸಂತೋಷವಾಗಿದ್ದರು. ಸುರೇಶ್ನ ಹೆಂಡತಿ ಪ್ರತಿದಿನ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಹೊರಗಿನಿಂದ ತರಿಸುತ್ತಿದ್ದಳು. ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಿದ್ದಳು. ಸುರೇಶ್ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದರು. ಸುರೇಶ್ ಕೂಡ ಹಣದ ಅಹಂಕಾರದಲ್ಲಿ ಮುಳುಗಿ ಹೋಗಿ ತನ್ನ ಹೆಂಡತಿ ಮತ್ತು ಮನೆಯ ಬಗ್ಗೆ ಎಂದಿಗೂ ಗಮನ ಹರಿಸಲಿಲ್ಲ. ಒಂದು ದಿನ ಸುರೇಶನಿಗೆ ದೆಹಲಿಯಲ್ಲಿ ಏನೋ ಕೆಲಸವಿತ್ತು. ಸಂಜೆ ಕಾರು ತೆಗೆದುಕೊಂಡು ದೆಹಲಿಗೆ ಹೊರಟನು. ಸುರೇಶ್ ಮಧ್ಯದಾರಿಯಲ್ಲಿ ಹೋಗುತ್ತಿದ್ದಾಗ ಅವನ ಕಾರು ಆಳವಾದ ಹಳ್ಳಕ್ಕೆ ಬೀಳುತ್ತದೆ. ಅಲ್ಲಿ ಅವನು ಪ್ರಾಣ ಕಳೆದುಕೊಂಡನು. ವೀಕ್ಷಕರೇ, ಸುರೇಶ್ ಸತ್ತ ನಂತರ ಅವನ ಹೆಂಡತಿ ತುಂಬ ಸಂತೋಷಪಟ್ಟಳು. ಏಕೆಂದರೆ ಸುರೇಶ್ ಸತ್ತ ಮೇಲೆ ಅವನ ಆಸ್ತಿ ಸಂಪೂರ್ಣವಾಗಿ ಅವಳ ವಶಕ್ಕೆ ಬಂದಿತು. ಅವಳು ತನ್ನ ಪ್ರಿಯಕರನೊಂದಿಗೆ ಎರಡನೇ ಮದುವೆಯಾಗಿ ದೆಹಲಿಯಲ್ಲಿ ನೆಲೆಸಿದಳು. ಸುಮಾರು 3 ವರ್ಷಗಳ ನಂತರ ಸುರೇಶ್ ಉತ್ತರ ಪ್ರದೇಶದ ಒಂದು ಸಣ್ಣ ಗ್ರಾಮದಲ್ಲಿ ಪುನರ್ಜನ್ಮ ಪಡೆದನು. ಸುರೇಶ್ ಹುಟ್ಟಿದಾಗ ತುಂಬ ಸುಂದರವಾಗಿದ್ದನು. ಆದರೆ ಸುರೇಶ್ 5 ವರ್ಷ ತುಂಬಿದ ತಕ್ಷಣ ಅವನ ತಂದೆ ತಾಯಿ ಅವನಲ್ಲಿ ಕೆಲವು ಲಕ್ಷಣಗಳನ್ನು ಗಮನಿಸಿದರು. ಸುರೇಶ್ ಕೇವಲ 5 ವರ್ಷದವನಾಗಿದ್ದರೂ 5 ವರ್ಷದ ಮಕ್ಕಳಲ್ಲಿ ಇರುವಂತಹ ಲಕ್ಷಣಗಳಾದ ತುಂಟತನ ಮಾಡುವುದು, ನಗುವುದು, ಆಟ ಆಡುವುದು ಮುಂತಾದವು ಅವನಲ್ಲಿ ಸ್ವಲ್ಪವೂ ಇರಲಿಲ್ಲ. ಸುರೇಶ್ ದೊಡ್ಡವರಂತೆ ಯಾವಾಗಲೂ ಗಂಭೀರವಾಗಿ ಮತ್ತು ನಿರುತ್ಸಾಹದಿಂದ ಇರುತ್ತಿದ್ದನು. ಯಾವಾಗಲೂ ಏನೋ ಯೋಚಿಸುತ್ತಲೇ ಇರುತ್ತಿದ್ದನು. ಸುರೇಶ್ ತಂದೆ ತಾಯಿ ಅವನ ಈ ಸ್ಥಿತಿಯನ್ನು ನೋಡಿ ಯಾವಾಗಲೂ ಬೇಸರ ಪಡುತ್ತಿದ್ದರು. ಅವನಿಗೆ ಏನಾದರೂ ರೋಗ ಇರಬಹುದೇ ಅಂತ ಅಂದುಕೊಳ್ಳುತ್ತಿದ್ದರು. ಪ್ರತಿ ರಾತ್ರಿ ಸುರೇಶ್ ಮಲಗಿದಾಗ ಅವನಿಗೆ ವಿಚಿತ್ರ ಕನಸುಗಳು ಬರುತ್ತಿದ್ದವು. ಆ ಕನಸುಗಳಲ್ಲಿ ಅವನು ಒಂದೇ ಮಾತನ್ನು ಹೇಳುತ್ತಿದ್ದನು: ನನ್ನನ್ನು ಕ್ಷಮಿಸಿ, ನಾನು ಏನು ಮಾಡಿಲ್ಲ, ನನ್ನನ್ನು ಈ ನೀರಿನಲ್ಲಿ ಹಾಕಬೇಡಿ ಅಂತ. ಸುರೇಶ್ನ ತಾಯಿ ಅವನ ಈ ವಿಚಿತ್ರ ಮಾತುಗಳನ್ನು ಕೇಳಿ ಭಯಪಡುತ್ತಿದ್ದಳು. ಸುರೇಶ್ ತಂದೆ ತಾಯಿ ಗ್ರಾಮದ ಎಲ್ಲರೊಂದಿಗೂ ನಮ್ಮ ಮಗನಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಪ್ರತಿದಿನ ರಾತ್ರಿ ಅವನಿಗೆ ಕೆಟ್ಟ ಕನಸುಗಳು ಬರುತ್ತವೆ, ಅವನು ಮಕ್ಕಳಂತೆ ಸ್ವಲ್ಪವೂ ಇರುವುದಿಲ್ಲ, ಯಾವಾಗಲೂ ಏನೋ ಯೋಚಿಸುತ್ತಲೇ ಇರುತ್ತಾನೆ ಅಂತ ಹೇಳುತ್ತಾರೆ. ಆಗ ಒಂದು ದಿನ ಗ್ರಾಮಕ್ಕೆ ಒಬ್ಬ ಮಹಾನ್ ಸಾಧು ಬರುತ್ತಾನೆ. ಸುರೇಶ್ನ ತಂದೆಯ ಸ್ನೇಹಿತ ಹೇಳುತ್ತಾನೆ: ನಮ್ಮ ಗ್ರಾಮಕ್ಕೆ ಒಬ್ಬ ಮಹಾನ್ ಸಾಧು ಬಂದಿದ್ದಾರೆ. ಅವರು ಎಲ್ಲರ ಭವಿಷ್ಯವನ್ನು ಹೇಳುತ್ತಾರೆ. ನಿನ್ನ ಮಗನನ್ನು ಅವರ ಹತ್ತಿರ ಕರೆದುಕೊಂಡು ಹೋದರೆ ನಿನ್ನ ಮಗನ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಂತ ಹೇಳುತ್ತಾನೆ. ಸುರೇಶ್ನ ತಂದೆ ತಾಯಿ ತಮ್ಮ ಮಗ ಸುರೇಶನನ್ನು ಕರೆದುಕೊಂಡು ಆ ಸಾಧುಗಳ ಬಳಿ ಹೋಗುತ್ತಾರೆ. ಸುರೇಶ್ ಆ ಸಾಧುಗಳ ಬಳಿ ಹೋದ ತಕ್ಷಣ ಆ ಸಾಧುಗಳು ಸುರೇಶನನ್ನು ಆಶ್ಚರ್ಯದಿಂದ ನೋಡಿದರು. ಆಗ ಸುರೇಶ್ನ ತಂದೆ ತಾಯಿ ಸಾಧುಗಳ ಜೊತೆ ಹೀಗೆ ಹೇಳುತ್ತಾರೆ: ಸ್ವಾಮಿ, ಈಗ ನೀವೇ ಇದಕ್ಕೆ ಏನಾದರೂ ಮಾಡಿ. ಈ ಮಗನಿಗೆ 5 ವರ್ಷ ತುಂಬಿದರೂ ನಗುವುದಿಲ್ಲ.
ಯಾರೊಂದಿಗೂ ಮಾತನಾಡುವುದಿಲ್ಲ. ಯಾವಾಗಲೂ ಏನೋ ಯೋಚಿಸುತ್ತಲೇ ಇರುತ್ತಾನೆ. ರಾತ್ರಿ ಕೆಟ್ಟ ಕನಸುಗಳು ಬರುತ್ತವೆ. ಆ ಕನಸುಗಳಲ್ಲಿ ನನ್ನನ್ನು ಬಿಟ್ಟು ಬಿಡಿ, ನನ್ನ ಯಾವುದೇ ತಪ್ಪು ಇಲ್ಲ ಅಂತ ಹೇಳುತ್ತಾನೆ ಎಂದು ಹೇಳುತ್ತಾರೆ. ಆಗ ಸಾಧುಗಳು ಸುರೇಶನನ್ನು ಕೇಳುತ್ತಾರೆ, ಮಗು ನನ್ನ ಮುಂದೆ ಕುಳಿತುಕೋ, ಕಣ್ಣು ಮುಚ್ಚಿಕೋ ಅಂತ ಹೇಳುತ್ತಾರೆ. ಸಾಧು ಸುರೇಶನ ತಲೆಯ ಮೇಲೆ ಕೈಯಿಟ್ಟು, ಹೇಳು ಮಗು, ನೀನು ಯಾರು ಅಂತ ಕೇಳುತ್ತಾರೆ. ಆಗ ಸುರೇಶ್ ಹೇಳುತ್ತಾನೆ, ನನ್ನ ಹೆಸರು ಸುರೇಶ್, ಇದು ನನ್ನ ಪುನರ್ಜನ್ಮ. ನನ್ನ ಹಿಂದಿನ ಜನ್ಮ ರಾಜಸ್ಥಾನದ ಕರೋಲಿ ಜಿಲ್ಲೆಯಲ್ಲಿ ಆಗಿತ್ತು. ನಾನು ತುಂಬ ದೊಡ್ಡ ಬಿಲ್ಡರ್. ನನ್ನ ತಂದೆ ತಾಯಿ ತುಂಬ ಬಡವರು. ಅವರು ನನ್ನನ್ನು ಓದಿಸಿ ಹೇಗೋ ಒಂದು ರೀತಿಯಲ್ಲಿ ಮಾಡಿದರು. ಆದರೆ ನಾನು ಹಣದ ಆಸೆಯಲ್ಲಿ ಅಷ್ಟೊಂದು ಮುಳುಗಿ ಹೋಗಿದ್ದೆ. ಯಾರ ಬಗ್ಗೆಯೂ ಯೋಚಿಸಲಿಲ್ಲ. ನನ್ನ ಹೆಂಡತಿ ಹೇಳಿದ ಮಾತುಗಳಿಂದಾಗಿ ನನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟೆ. ನನ್ನ ವ್ಯವಹಾರ ಮಾಡುವ ಜಾಗದಲ್ಲಿ ಬಡವರ ಭೂಮಿಯನ್ನು ಕಿತ್ತುಕೊಂಡು ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿದ್ದೆ. ಆ ಬಡವರು ಅಳುತ್ತಿದ್ದಾಗ ನಾನು ಅವರನ್ನು ನೋಡಿ ನಗುತ್ತಿದ್ದೆ. ನಾನು ಹಣದ ಆಸೆಯಲ್ಲಿ ಕುರುಡನಂತೆ ಯಾರನ್ನೂ ಗೌರವಿಸಲಿಲ್ಲ. ಆದರೆ ಒಂದು ದಿನ ನಾನು ದೆಹಲಿಗೆ ಹೋಗುತ್ತಿದ್ದಾಗ ನನ್ನ ಕಾರು ಹಳ್ಳಕ್ಕೆ ಬಿದ್ದಿತು. ಅಲ್ಲೇ ನನ್ನ ಸಾವು ಸಂಭವಿಸಿತು. ನನ್ನ ಕಾರು ಹಳ್ಳಕ್ಕೆ ಬಿದ್ದ ತಕ್ಷಣ ಯಮರಾಜನ ಇಬ್ಬರು ದೂತರು ಬಂದು ನನ್ನ ಪ್ರಾಣವನ್ನು ಒಂದು ದೊಡ್ಡ ಸರಪಳಿಯಿಂದ ಬಂಧಿಸಿ ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನನ್ನು ಮೊದಲು ಒಂದು ಕಬ್ಬಿಣದ ಕುರ್ಚಿಯ ಮೇಲೆ ಕೂರಿಸಿದರು. ಅದು ಸಂಪೂರ್ಣವಾಗಿ ಬೆಂಕಿಯಿಂದ ಸುಡುತ್ತಿತ್ತು. ಅಲ್ಲಿ ನನ್ನ ತಂದೆ ತಾಯಿ ನಿಂತಿದ್ದರು. ಆದರೆ ನಾನು ಅವರೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವರು ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ತಂದೆ ತಾಯಿ ಸ್ವರ್ಗದ ಕಡೆಗೆ ಹೋಗುತ್ತಿದ್ದಾರೆ. ನಾನು ನರಕದ ಕಡೆಗೆ ಹೋದೆ. ಅದರ ನಂತರ ಅವರು ನನ್ನನ್ನು ಒಂದು ನದಿಯಲ್ಲಿ ಹಾಕಿದರು. ಅದರಲ್ಲಿ ನೀರು ಅಲ್ಲ, ಉರಿಯುತ್ತಿರುವ ಎಣ್ಣೆ ಉರಿಯುತ್ತಿತ್ತು. ಅವರು ನನ್ನನ್ನು ಆ ನೀರಿನಲ್ಲಿ ಮುಳುಗಿಸಲು ಹೇಳಿದರು. ನಾನು ಆ ನೀರಿನಲ್ಲಿ ಕಾಲು ಇಟ್ಟ ತಕ್ಷಣ ನನ್ನ ಕಾಲು ಸುಟ್ಟು ಬೂದಿಯಾಗಿ ಹೋಯಿತು. ಆಗ ಒಂದು ಆಕಾಶವಾಣಿ ಬಂತು. ಆಕಾಶವಾಣಿ ನನ್ನೊಂದಿಗೆ, ನಿನ್ನ ಪಾಪಗಳು ಇನ್ನೂ ತುಂಬ ಇವೆ. ಅವುಗಳ ಶಿಕ್ಷೆಯನ್ನು ನೀನು ಅನುಭವಿಸಬೇಕಾದರೆ ನಿನ್ನ ಆತ್ಮ ಈ ನರಕದಲ್ಲೇ ನಾಶವಾಗುತ್ತದೆ. ಅದಕ್ಕಾಗಿಯೇ ನಿನ್ನನ್ನು ಮತ್ತೆ ಭೂಲೋಕಕ್ಕೆ ಕಳುಹಿಸುತ್ತೇವೆ. ಅಲ್ಲಿ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಮೋಹಮಯ ಜ್ಞಾನವನ್ನು ಜನರಿಗೆ ನೀಡಬೇಕು. ಆಗಲೇ ನಿನಗೆ ಪಶ್ಚಾತ್ತಾಪ ಆಗುತ್ತದೆ, ನಿನಗೆ ಮೋಕ್ಷ ಸಿಗುತ್ತದೆ ಅಂತ ಹೇಳಿತು. ಅದಕ್ಕಾಗಿಯೇ ನನಗೆ ಮತ್ತೆ ಈ ಭೂಲೋಕದಲ್ಲಿ ಜನ್ಮ ಸಿಕ್ಕಿದೆ. ನನ್ನ ಹಿಂದಿನ ಕರ್ಮಗಳನ್ನು ನೋಡಿ ನಾನು ನಗಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನರಕ ಲೋಕದಲ್ಲಿ ನನ್ನ ಶಿಕ್ಷೆಯನ್ನು ನೋಡಿ ತುಂಬ ಭಯಪಡುತ್ತಿದ್ದೆ. ಆ ಭಯದಿಂದಾಗಿ ನನಗೆ ಪ್ರತಿದಿನ ರಾತ್ರಿ ಕನಸುಗಳು ಬರುತ್ತಿವೆ. ಈಗ ನನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಇದೆ. ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವುದು, ಜನರಿಗೆ ಸಹಾಯ ಮಾಡುವುದು, ಮೋಹಮಯ ಜಾಲದಿಂದ ಹೊರಬರುವ ಜ್ಞಾನವನ್ನು ನೀಡುವುದು. ಆಗಲೇ ನನಗೆ ಮೋಕ್ಷ ಸಿಗುತ್ತದೆ. ಸುರೇಶ್ ತನ್ನ ಹಿಂದಿನ ಜನ್ಮದ ಬಗ್ಗೆ ಮತ್ತು ನರಕದಲ್ಲಿ ಅನುಭವಿಸಿದ ನೋವಿನ ಬಗ್ಗೆ ಹೇಳಿದಾಗ ಆ ಸಾಧು ಮತ್ತು ಅಲ್ಲಿ ನೆರೆದಿದ್ದ ಎಲ್ಲರೂ ಆಶ್ಚರ್ಯ ಮತ್ತು ದುಃಖದಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡರು. ಸುರೇಶನ ತಂದೆ ತಾಯಿಯಾದರೆ ಆ 5 ವರ್ಷದ ಮಗುವಿನ ಮಾತುಗಳನ್ನು ಕೇಳಿ ದುಃಖಿತರಾದರು ಮತ್ತು ಅವನು ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದಾನೆ ಎಂದು ಅರಿತುಕೊಂಡರು. ಆ ಸಾಧು ಸುರೇಶನ ತಲೆಯ ಮೇಲೆ ಕೈಯಿಟ್ಟು, ಮಗು,
ನಿನ್ನ ಪಶ್ಚಾತ್ತಾಪವೇ ನಿನ್ನ ಆತ್ಮದ ಶುದ್ಧೀಕರಣ ಮೊದಲ ಹೆಜ್ಜೆ. ದೇವರು ನಿನ್ನನ್ನು ಮತ್ತೆ ಭೂಮಿಗೆ ಕಳುಹಿಸಿರುವುದು ನಿನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶವನ್ನು ನೀಡಲು. ನಿನ್ನ ಈ ಹೊಸ ಜೀವನದ ಉದ್ದೇಶವೇ ಒಳ್ಳೆಯ ಕರ್ಮಗಳನ್ನು ಮಾಡುವುದು ಮತ್ತು ನೀನು ಮಾಡಿದ ಪಾಪಗಳಿಂದ ಪಶ್ಚಾತ್ತಾಪ ಪಡುವುದು ಎಂದು ಹೇಳಿದರು. ಅದಾದ ನಂತರ ಆ 5 ವರ್ಷದ ಸುರೇಶ್ ಸಮಾಜದಲ್ಲಿ ಒಂದು ಹೊಸ ರೀತಿಯ ಮಾರ್ಗದರ್ಶಿಯಾದನು. ಅವನು ತನಗೆ ತಿಳಿದಿದ್ದ ಹಿಂದಿನ ಜೀವನದ ಪಾಠಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡನು. ಹಣದ ಆಸೆ ಹೇಗೆ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ, ಪೋಷಕರನ್ನು ಹೇಗೆ ಗೌರವಿಸಬೇಕು ಮತ್ತು ಬಡವರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಅವನು ಕೇವಲ ಮಾತುಗಳಿಂದ ಅಲ್ಲ, ಬದಲಾಗಿ ತನ್ನ ಕಾರ್ಯಗಳಿಂದಲೂ ಅದನ್ನು ತೋರಿಸಿದನು. ಅವನ ಕುಟುಂಬವು ಬಡತನದಲ್ಲಿದ್ದರೂ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ನೋವಿನಿಂದ ಪ್ರೇರಣೆ ಪಡೆದು ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಸುರೇಶ್ ಕೇವಲ ಪುನರ್ಜನ್ಮದ ಮಗು ಎಂದಲ್ಲ, ಬದಲಾಗಿ ಕರುಣೆಯ ಸಾಧು ಎಂದೇ ಗುರುತಿಸಲ್ಪಟ್ಟನು. ಅವನು ಜನರಿಗೆ ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸಿದನು. ತನ್ನ ಜೀವನದ ಕೊನೆಯ ದಿನಗಳವರೆಗೂ ಸುರೇಶ್ ತನ್ನ ಹಿಂದಿನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇದ್ದನು. ಅಂತಿಮವಾಗಿ ಸುರೇಶನ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಮತ್ತು ಅವನು ನರಕದ ಭಯದಿಂದ ಮುಕ್ತಿ ಪಡೆದು ಮೋಕ್ಷವನ್ನು ಸಾಧಿಸಿದನು. ಈಗ ಈ ಕತೆ ನಮಗೆ ನೀಡುವ ಸಂದೇಶ ಇಷ್ಟೇ: ಹಣ ಮತ್ತು ಅಹಂಕಾರ ಜೀವನದ ಕೊನೆಯಾಗಲು ಸಾಧ್ಯವಿಲ್ಲ. ನಾವು ಮಾಡುವ ಪ್ರತಿ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ. ಧನ್ಯವಾದಗಳು ವೀಕ್ಷಕರೇ.